ನಮಸ್ಕಾರ ಬಂಧುಲೆ, ಮಾತೆರೆಗ್ಲ ನಮಸ್ಕಾರ. ಯಾನ್ ಇರ್ನ ಡಾಕ್ಟರ್ ಮಹೇಶ್ ಶರ್ಮಾ. ಇವತ್ತು ನಾವು ತುಳುನಾಡಿನಲ್ಲಿ ಅಂದರೆ ಕರ್ನಾಟಕದ ಕರಾವಳಿಯಾದ ಉಡುಪಿ, ಮಂಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಆಚರಣೆ ಮಾಡುವಂತಹ ಆಟಿ ಅಮಾವಾಸ್ಯೆ ಈ ಆಚರಣೆ ಮತ್ತು ಈ ಆಚರಣೆಯಲ್ಲಿ ಸೇವನೆ ಮಾಡುವಂತಹ ಪಾಲೇದ ಕಷಾಯ ಮತ್ತು ಇದರಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಈ ಆಟಿ ಅಮಾವಾಸ್ಯೆ ಅನ್ನೋದು ತುಳುನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ನಡೆದು ಬಂದಿರುವಂತಹ ಒಂದು ಆಚರಣೆ. ಈ ಸಂದರ್ಭದಲ್ಲಿ ಈ ಸಪ್ತಪರ್ಣ ಅಥವಾ ಪಾಲೆ ಅಥವಾ ಹಾಲೆ ಮರದ ತೊಗಟೆಯ ಕಷಾಯವನ್ನ ಕುಡಿಯುವಂತಹ ಸಂಪ್ರದಾಯವಿದೆ. ಅದನ್ನ ಆಟಿ ಅಮಾವಾಸ್ಯೆ ದಿನನೇ ಸೇವನೆ ಮಾಡಬೇಕು ಅನ್ನುವಂತಹ ಸಂಪ್ರದಾಯವೂ ಸಹ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಯಾವ ಔಷಧಿಯ ಗುಣಗಳು ಇದೆ? ಆಯುರ್ವೇದದಲ್ಲೂ ಈ ಸಪ್ತಪರ್ಣ ಅಥವಾ ಪಾಲೆ ಮರದ ಕಷಾಯದ ಬಗ್ಗೆ ವಿಸ್ತೃತವಾದಂತಹ ವಿಷಯ ಮತ್ತು ಔಷಧಿಯ ಗುಣಗಳನ್ನು ಸಹ ಹೇಳಿದ್ದಾರೆ. ಈ ಆಟಿ ಅಮಾವಾಸ್ಯೆಯ ಹಿಂದಿನ ದಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನರು ಈ ಸಪ್ತಪರ್ಣ ಮರವನ್ನು ಅಥವಾ ಪಾಲೆ ಮರವನ್ನು ಗುರುತಿಸಿ ಬರ್ತಾರೆ. ಮರುದಿನ ಅಂದರೆ ಅಮಾವಾಸ್ಯೆಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಈ ಚೂಪಾದ ಕಲ್ಲಿನಿಂದ ಈ ಮರದ ತೊಗಟೆಯನ್ನು ಕೆತ್ತಿ ಆ ತೊಗಟೆಯನ್ನು ಶೇಖರಿಸಿ ಮನೆಗೆ ತರ್ತಾರೆ. ಯಾವುದೇ ಕಬ್ಬಿಣ ಅಥವಾ ಕತ್ತಿಯನ್ನು ಉಪಯೋಗಿಸಿ ಇದನ್ನ ತಗೊಂಡು ಬರಬಾರ್ದು. ಅದರಿಂದ ಅದರ ಔಷಧಿಯ ಗುಣಗಳು ಮಾರ್ಪಾಡಾಗಬಹುದು ಅನ್ನುವಂಥ ಸಿದ್ಧಾಂತ ಇದೆ. ಮನೆಗೆ ತಂದಂತಹ ಈ ತೊಗಟೆಯನ್ನ ಚೆನ್ನಾಗಿ ಕಷಾಯ ಮಾಡಿ ಆ ಕಷಾಯನ ದೇವರಿಗೆ ಮತ್ತು ಅವರ ಹಿರಿಯರಿಗೆ ನೈವೇದ್ಯವನ್ನಾಗಿ ಮಾಡಿ ನಂತರ ಇದನ್ನ ಸೇವನೆ ಮಾಡ್ತಾರೆ. ಸೊ ಇದನ್ನು ಸೇವನೆ ಮಾಡೋದ್ರಿಂದ ಆ ದಿನ ಅಂದರೆ ಆಟಿ ಅಮಾವಾಸ್ಯೆ ದಿನ 108 ಔಷಧಿಯ ಗುಣಗಳು ನಮ್ಮ ದೇಹಕ್ಕೆ ಸೇರತ್ತೆ. ಇದರಿಂದ ಹಲವಾರು ಆರೋಗ್ಯದ ಲಾಭ ಇದೆ ಅನ್ನುವಂಥದ್ದು ತುಳುವರ ಒಂದು ನಂಬಿಕೆ. ಹಾಗೆ ನೋಡಿದ್ರೆ ಸಪ್ತಪರ್ಣದಲ್ಲಿ ಏನಿದೆ? ಈ ಸಪ್ತಪರ್ಣ ಮರ ಅನ್ನೋದು ತುಂಬ ಹಾಲು ಪ್ರೊಡ್ಯೂಸ್ ಮಾಡುವಂಥ ಒಂದು ಮರ. ಇದು ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ಮದ್ದು ಅಂತ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಮತ್ತು ಇದು ಉಷ್ಣ ಗುಣ ಇರುವಂತಹ ಪಾಲೆ ಮರ. ಹಾಗಾಗಿ ಅದರ ಒಂದು ಕಷಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬಾರ್ದು. ನಾವು ಸಾಂಪ್ರದಾಯಿಕವಾಗ್ಲೂ ನೋಡಿದ್ರೂ ಸಹ ಒಂದು ಅರ್ಧ ಗ್ಲಾಸ್, ಒಂದು 20 ರಿಂದ 40 ml ಮಾತ್ರ ಆ ಕಷಾಯವನ್ನು ಕುಡಿಲಿಕ್ಕೆ ಕೊಡ್ತಾರೆ. ತುಂಬ ಕಹಿ ಆಗಿರೋದ್ರಿಂದ ಕಷಾಯ ಅಥವಾ ಒಗರು ರಸ ಇರೋದ್ರಿಂದ ಅದಕ್ಕೆ ಕೆಲವರು ಬೆಲ್ಲವನ್ನು ಸೇರಿಸಿ ಅಥವಾ ಕಾಳುಮೆಣಸನ್ನು ಸೇರಿಸಿ ಸೇವನೆ ಮಾಡ್ತಾರೆ. ಮಕ್ಕಳಿಗೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಈ ಕಷಾಯವನ್ನ ಖಾಲಿ ಹೊಟ್ಟೆಯಲ್ಲಿ ಎಲ್ಲರೂ ಸೇವನೆಯನ್ನ ಮಾಡ್ತಾರೆ. ಇನ್ನು ಇದು ಸೇವನೆ ಮಾಡಿದ ನಂತರ ಅದು ಉಷ್ಣ ಆಗಿರೋದ್ರಿಂದ ಸಾಂಪ್ರದಾಯಿಕವಾಗಿ ಈ ಮೆಂತ್ಯ ಅಕ್ಕಿಯ ಗಂಜಿಯನ್ನು ಸೇವನೆ ಮಾಡುವಂತಹ ರೂಢಿ ತುಳುವರಲ್ಲಿ ಇದೆ. ಇನ್ನು ಇದರಲ್ಲಿ ಯಾಕೆ ಇದನ್ನು ಸೇವನೆ ಮಾಡೋದ್ರಿಂದ ಏನು ಲಾಭ? ಮೊದಲು ಇದರ ಸಾಂಕ್ರಾಮಿಕ ರೋಗಗಳು ಬರೋದನ್ನು ತಡೆಗಟ್ಟುತ್ತೆ. ನೀವು ನೋಡಿದ್ರೆ ಆಟಿ ಅಮಾವಾಸ್ಯೆ ಸಂದರ್ಭದಲ್ಲಿ ಮಳೆ ಬರ್ತಾ ಇರುತ್ತೆ. ಇನ್ನು ಶ್ರಾವಣದಲ್ಲೂ ಮಳೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮಳೆ ಹೆಚ್ಚಾಗಿ ನೀರಿನಂಶ ಜಾಸ್ತಿ ಆದಾಗ ಆ ನೀರಲ್ಲಿ ಕೊಳೆತು ಹಲವಾರು ಸಾಂಕ್ರಾಮಿಕ ರೋಗಗಳು ಬರಬಹುದು. ಫಂಗಲ್ ಇನ್ಫೆಕ್ಷನ್ಗಳು, ಚರ್ಮ ರೋಗಗಳು ಅಥವಾ ಹಲವಾರು ಮಲೇರಿಯಾದಂತಹ ವಿಚಿತ್ರವಾದ ಜ್ವರಗಳು, ಬಗೆ ಬಗೆಯ ಜ್ವರಗಳು ಬರುವಂಥದ್ದಿದೆ. ಈ ಪಾಲೆ ಕಷಾಯನ ಈ ಅಮಾವಾಸ್ಯೆ ದಿನ ಸೇವನೆ ಮಾಡೋದ್ರಿಂದ ನಮಗೆ ಈ ರೋಗಗಳನ್ನು ತಡೆಗಟ್ಟುವಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಎರಡನೇದಾಗಿ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಹೊಟ್ಟೆಯನ್ನು ಶುದ್ಧಗೊಳಿಸುತ್ತೆ, ಕರುಳನ್ನು ಶುದ್ಧಗೊಳಿಸುತ್ತೆ. ಸೊ ಇದು ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಅಮಾವಾಸ್ಯೆಯ ನಂತರ ಹಲವಾರು ಸಾಂಪ್ರದಾಯಿಕ ಹಬ್ಬಗಳು ಬರುತ್ತೆ. ಇನ್ನು ಹಬ್ಬಗಳ ಸಂದರ್ಭದಲ್ಲಿ ಅತಿಯಾಗಿ ಸೇವನೆ ಮಾಡಿ ಹೊಟ್ಟೆಗೆ ಭಾರ ಆಗಿ ರೋಗಗಳನ್ನು ಬರೋದನ್ನು ತಡೆಗಟ್ಟೋಕ್ಕೋಸ್ಕರ ಮುಂಚಿತವಾಗಿ ಹೊಟ್ಟೆಯನ್ನು ಶುದ್ಧೀಕರಿಸಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳುವಂಥ ಒಂದು ಸಂಪ್ರದಾಯ ಇದು. ಇಂದು ಮೂರನೇದಂತ ಹೇಳಿದ್ರೆ, ಹಲವಾರು ರಿಸರ್ಚ್ಗಳು ಸಹ ಇದರ ಮೇಲೆ ನಡೆದು ಆ ದಿನ ಅಂದರೆ ಪಾಲೆ ಕಷಾಯನ ಆಟಿ ಅಮಾವಾಸ್ಯೆ ದಿನನೇ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ನ್ಯಾಚುರಲ್ ಸ್ಟಿರಾಯ್ಡ್ಸ್ಗಳು ಉತ್ಪತ್ತಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹಲವಾರು ರೋಗಗಳನ್ನು, ಸಾಂಕ್ರಾಮಿಕ ರೋಗಗಳನ್ನು, ಚರ್ಮ ರೋಗಗಳನ್ನು ನಾವು ತುಂಬ ಚೆನ್ನಾಗಿ ಅದನ್ನು ನಿಯಂತ್ರಿಸಿಕೊಳ್ಳಬಹುದು ಅಥವಾ ರೋಗಗಳನ್ನ ತಡೆಗಟ್ಟಬಹುದು ಅನ್ನುವಂಥ ವಿಶೇಷ ಮಾಹಿತಿ ಸಹ ಲಭ್ಯವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಂಪ್ರದಾಯಿಕವಾಗಿ ತುಳುನಾಡಿನಲ್ಲಿ ಇರುವಂತಹ ಆಟಿ ಅಮಾವಾಸ್ಯೆ ದಿನ ಪಾಲೆ ಕಷಾಯ ಕುಡಿಯೋದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಇದರಲ್ಲಿ ಅದಕ್ಕೂ ಮೀರಿದಂತಹ ಆರೋಗ್ಯದ ತತ್ವಗಳು ಅಥವಾ ಚಿಕಿತ್ಸಾ ಫಲಗಳು ಸಹ ಇದರಲ್ಲಿ ಅಡಕವಾಗಿದೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಈ ಮೆಸೇಜನ್ನು ಪಾಸ್ ಮಾಡ್ತಾ ಈ ಆಟಿ ಅಮಾವಾಸ್ಯೆದ ಶುಭಾಶಯಗಳು.